ಇದುವರೆಗೂ ಗೃಹಲಕ್ಷ್ಮಿ ಹಣ ನಮ್ಮ ಮಿಸ್ಸಸ್ಸಿಗೆ ಬರಬೇಕಾದ ಹಣ 3 ವರ್ಷ ಆದರೂ ಬಂದಿರುವುದಿಲ್ಲ. ಅದರಿಂದ ನಾನು ಈಗ ಜಿಲ್ಲಾಡಳಿತ ಭವನದ ಮುಂದೆ 2 ದಿನ ಆಯಿತು ನಿರಂತರ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇನೆ. ಇಲ್ಲಿವರೆಗೂ ಇದು ಎಲ್ಲ DDP ಆಫೀಸು CDP ಆಫೀಸು ಎಲ್ಲ ಕೂಡ ಕೇಳಿದ್ರು ನಿಮ್ಮ ಅರ್ಜಿ ತಗೊಂತಾ ಇಲ್ಲ ಅಂತ ಹೇಳ್ತಿದೆ. ಅರ್ಜಿ ಯಾಕೆ ತಗೊಂತಾ ಇಲ್ಲ ಅಂತ ಕೇಳಿದ್ರ ಮುಖ್ಯಸ್ಥರಿಲ್ಲ ಅಂತ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಅದೇ ಕಾರಣ ಕೊಡ್ತಾರ, ಮತ್ತೇನಿಲ್ಲ. ಹ್ಞೂ ರೀ, ಹ್ಞೂ ರೀ, ಬಂದಿಲ್ಲ ರೀ. ಮುಖ್ಯಸ್ಥರಿಲ್ಲ ಅಂತ ಬರ್ತಾ ಇದೆ. ಮನೆಯವ್ರು ಆ ಕಾರ್ಡ್ಗೆ ಮುಖ್ಯಸ್ಥರಿಲ್ಲ ಅಂತ ಬರ್ತಾ ಇದೆ. ಎಲ್ಲ ಕೇಳಿದ್ದೀನಿ ರೀ. CDP ಆಫೀಸಿಗೆ ಆಗಿನಿ, DDP ಆಫೀಸಿಗೆ ಆಗಿನಿ, ಗೃಹಲಕ್ಷ್ಮಿ ಯೋಜನೆ ಅಧ್ಯಕ್ಷರು ಕೂಡ ಅವರಲ್ಲಿ ಕೂಡ ಅಡ್ಡಾಡೀನಿ. ಸತತವಾಗಿ ನಾನು 3 ವರ್ಷ ಅಡ್ಡಾಡಿದ್ದೀನಿ. ನನ್ನ ಸ್ವಂತ ಖರ್ಚು ಹಣ 20ರಿಂದ 25 ಸಾವಿರ ರೂಪಾಯಿ ಹಣ ಖರ್ಚಾಗಿದೆ. ಇದನ್ನು ಪರಿಹಾರ ಮಾಡಿಕೊಡ್ಬೇಕು. ಅಲ್ಲಿಂದ 3 ವರ್ಷದಿಂದ ಗೃಹಲಕ್ಷ್ಮಿ ಕಂತಿನ ಹಣ ಎಷ್ಟು ಬಂದಿದೆ ನಮ್ಮ ಪತಿಗೆ ನಮ್ಮ ಹೆಣ್ಮಕ್ಳಿಗೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶಿಲ್ಪಾ ಶರಣಪ್ಪ ಬೋವಿ, ಕುಷ್ಟಗಿ ತಾಲೂಕು ಹಾಬಲಕಟ್ಟಿ ಗ್ರಾಮ, ಶರಣಪ್ಪ.